ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯು ಮೇಲ್ತೆನೆ ದೇರಳಕಟ್ಟೆ ಇದರ ಸಹಯೋಗದೊಂದಿಗೆ ಮೇ 5ರಂದು ಮುಡಿಪು ಹೂಹಾಕುವ ಕಲ್ಲು ನಂತರ ಪದವಿನ ಎಸ್ಕೆ ಮಲ್ಟಿಪರ್ಪಸ್ ಹಾಲ್ನಲ್ಲಿ ಉಳ್ಳಾಲ ತಾಲೂಕು 3ನೇ ಬ್ಯಾರಿ ಸಾಹಿತ್ಯ ಸಮ್ಮೇಳನ ಹಮ್ಮಿಕೊಂಡಿದೆ ಎಂದು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಒಮರ್ ಯುಎಚ್ ಹೇಳಿದ್ದಾರೆ. ಮೇಲ್ತೆನೆ ದೇರಳಕಟ್ಟೆ ಸಂಘಟನೆಯ ಸಹಯೋಗದೊಂದಿಗೆ ಉಳ್ಳಾಲ ತಾಲೂಕು ಬ್ಯಾರಿ ಸಾಹಿತ್ಯ ಸಮ್ಮೇಳನವನ್ನು ಮೇ 5ನೇ ತಾರೀಕು ಮುಡಿಪು ಹೂವು ಹಾಕುವ ಕಲ್ಲು ಪ್ರದೇಶದಲ್ಲಿರುವ ಎಸ್ಕೆ ಮಲ್ಟಿಪರ್ಪಸ್ ಹಾಲ್ನಲ್ಲಿ ಹಮ್ಮಿಕೊಂಡಿದೆ. ಇವರು ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಬೆಳಗ್ಗೆ 9:30ಕ್ಕೆ ಹೂ ಹಾಕುವ ಕಲ್ಲು ಜಂಕ್ಷನ್ನಿಂದ ಸಮ್ಮೇಳನ ಸಭಾಂಗಣದ ತನಕ ನಡೆಯಲಿರುವ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆಯನ್ನ ಸಮ್ಮೇಳನದ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರಾದ ಎಸ್ಕೆ ಅಬ್ದುಲ್ ಖಾದರ್ ಹಾಜಿ ಉದ್ಘಾಟಿಸಲಿದ್ದಾರೆ. ಬಳಿಕ ಉದ್ಘಾಟನಾ ಸಮಾರಂಭ ನಡೆಯಲಿದ್ದು ಸ್ಪೀಕರ್ ಯುಟಿ ಖಾದರ್ ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾಗಲಿದ್ದಾರೆ. ಇದೇ ಸಂದರ್ಭ ಬ್ಯಾರಿ ಕೃತಿಗಳು ಬಿಡುಗಡೆಯಾಗಲಿವೆ ಎಂದು ಕಾರ್ಯಕ್ರಮದ ಮಾಹಿತಿಯನ್ನು ನೀಡಿದ್ದಾರೆ. ಈ ಸಮ್ಮೇಳನದ ಉದ್ದೇಶ ಏನಂದ್ರೆ, ಒಂದು ಬ್ಯಾರಿ ಭಾಷಿಕರು ಅವರು ಮಾತೃಭಾಷೆಯ ಹೆಸರಲ್ಲಿ ಒಂದಾಗಬೇಕು ಮತ್ತು ಬ್ಯಾರಿಗಳು ಎದುರಿಸುತ್ತಿರುವ ಸವಾಲುಗಳು ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಯಬೇಕು, ಪರಿಹಾರಗಳನ್ನು ಕಂಡುಕೊಳ್ಬೇಕು. ಮುಖ್ಯವಾಗಿ ಮಾತೃಭಾಷೆ ಬ್ಯಾರಿಯನ್ನು ಉಳಿಸುವ ನಿಟ್ಟಿನಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೋದು, ಅದೇ ರೀತಿ ಸಾಹಿತ್ಯದ ಬೆಳವಣಿಗೆಗೆ ಏನು ಮಾಡ್ಬೋದು ಎಂಬ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮಾಡುವುದು ಈ ಸಮ್ಮೇಳನದ ಮೂಲ ಉದ್ದೇಶ ಆಗಿದೆ. ಎಲ್ಲ ಸಾಹಿತ್ಯ ಸಮ್ಮೇಳನಗಳಂತೆ ಬೆಳಿಗ್ಗೆ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆ, ಧ್ವಜಾರೋಹಣ, ಉದ್ಘಾಟನಾ ಸಮಾರಂಭ, ಸಮ್ಮೇಳನಾಧ್ಯಕ್ಷರ ಭಾಷಣ ಎಲ್ಲ ನಡೆಯುತ್ತೆ. ಚರ್ಚಾಗೋಷ್ಠಿಗೆ ನಾವು ಎಲ್ಲ ಸಮ್ಮೇಳನಗಳಲ್ಲಿ ಸಮ್ಮೇಳನಾಧ್ಯಕ್ಷರ ಭಾಷಣವನ್ನೇ ವಿಷಯವನ್ನಾಗಿಸಿ ಚರ್ಚೆ ಮಾಡುವಂಥ ಒಂದು ಸಂಪ್ರದಾಯವನ್ನು 1999ರಿಂದ ಹಮ್ಮಿಕೊಂಡಿದ್ದೇವೆ. ಎಲ್ಲ ಬ್ಯಾರಿ ಸಾಹಿತ್ಯ ಸಮ್ಮೇಳನಗಳಲ್ಲಿ ವಿಚಾರಗೋಷ್ಠಿಗೆ ವಿಷಯ ಸಮ್ಮೇಳನಾಧ್ಯಕ್ಷರ ಭಾಷಣ. ಬೇರೆ ಸಾಹಿತ್ಯ ಸಮ್ಮೇಳನಗಳಲ್ಲಿ ಸಬ್ಜೆಕ್ಟ್ ಮೇಲೆ, ವಿಷಯದ ಮೇಲೆ ಚರ್ಚೆ ಆಗುತ್ತೆ, ಬೇರೆ ಬೇರೆ ವಿಷಯಗಳ ಮೇಲೆ ಚರ್ಚೆ ಆಗುತ್ತೆ. ಬಟ್ ನಾವು ಬ್ಯಾರಿ ಸಾಹಿತ್ಯ ಸಮ್ಮೇಳನಗಳನ್ನು ಆಯೋಜಿಸುವಾಗ ಸಮ್ಮೇಳನಾಧ್ಯಕ್ಷರ ಭಾಷಣದ ಮೇಲೇ ಚರ್ಚಾಗೋಷ್ಠಿಯನ್ನು ನಡೆಸ್ತೀವಿ. ಈ ಸಮ್ಮೇಳನದ ವಿಶೇಷತೆ ಏನೆಂದರೆ, 2 ಪುಸ್ತಕಗಳ ಬಿಡುಗಡೆ ಇದೆ, ಬ್ಯಾರಿ ಪುಸ್ತಕಗಳು. ಒಂದು ಹಿರಿಯ ಲೇಖಕಿ ಜುಲೇಖಾ ಮಮ್ತಾಜ್ ಅವರ ನಿಲಾವ್ ಲೇಖನಗಳ ಸಂಕಲನ, ಅದೇ ರೀತಿ ಸುಮಾರು 50 ಕವಯತ್ರಿಯರು ಬರೆದಿರುವಂತಹ ಕವನಗಳ ಸಂಕಲನ, ಅದರ ಸಂಪಾದಕಿ ಆಯಿಷಾ ಯುಕೆ, ಬ್ಯಾರಿ ಕವನ ಸಂಕಲನ ಹಸ್ರತ್, ಇದು ಸಮ್ಮೇಳನದಲ್ಲಿ ಬಿಡುಗಡೆಯಾಗಲಿದೆ. ಸಮಾರೋಪ ಸಮಾರಂಭದಲ್ಲಿ ಸುಮಾರು 5 ಮಂದಿ ಗಣ್ಯರನ್ನು ನಾವು ಗುರುತಿಸಿ ಸನ್ಮಾನ ಮಾಡಲಿದ್ದೇವೆ. ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ದಪ್ಪು, ಬ್ಯಾರಿ ಹಾಡುಗಳು ಮತ್ತು ವಿಶೇಷವಾಗಿ ತೆರು ತಪ್ಪಿರು, ದಾರಿ ತಪ್ಪಿದೆ ಅಂತ ಕನ್ನಡದಲ್ಲಿ ಅದರ ಅರ್ಥ. ವಿದ್ಯಾರ್ಥಿಗಳನ್ನು ಅಥವಾ ಯುವಕರನ್ನು ಮುಂದಿಟ್ಕೊಂಡು ಅವರು ಹಾದಿ ತಪ್ಪದ ಹಾಗೆ ಏನು ಮಾಡ್ಬೋದು, ಒಟ್ಟು ಪಾಲಕರು, ಸಮುದಾಯ ಮತ್ತು ಸಮಾಜ ಎಂಬ ಒಂದು ಸಂದೇಶವನ್ನು ಕೊಡುವಂಥ ಒಂದು ನಾಟಕ ತೆರು ತಪ್ಪಿರು, ಅದರ ಪ್ರದರ್ಶನ ನಡೆಯುತ್ತೆ. ಮಹಿಳೆಯರಿಗೆ ಒಂದು ಮೆಹಂದಿ ಸ್ಪರ್ಧೆ ಇದೆ ಮತ್ತು ಸಾಂಪ್ರದಾಯಿಕ ಆಹಾರ ಸ್ಪರ್ಧೆ ಇದೆ. ಅದೇ ರೀತಿ ವಿದ್ಯಾರ್ಥಿಗಳಿಗೆ, ಪದವಿ ಮತ್ತು ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಭಾಷಾಂತರ ಸ್ಪರ್ಧೆ ಇದೆ, ಕನ್ನಡದಿಂದ ಬ್ಯಾರಿಗೆ ಭಾಷಾಂತರ ಮಾಡೋದು, ಮತ್ತು ಆಶುಭಾಷಣ ಇದೆ ಬ್ಯಾರಿಯಲ್ಲಿ. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಸಮ್ಮೇಳನ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ವಿ ಇಬ್ರಾಹಿಂ ನಡುಪದವು, ಕಾರ್ಯಾಧ್ಯಕ್ಷರಾದ ಆಲಿ ಕುಂಜಿಪಾರೆ, ಮಹಿಳಾ ಘಟಕದ ಸಂಚಾಲಕಿ ಸಿಹಾನಾ ಬಿಎಂ, ಸಹ ಸಂಚಾಲಕಿಯಾದ ಆಯಿಷಾ ಪೆರ್ನೆ, ಮೇಲ್ತೆನೆ ಅಧ್ಯಕ್ಷರಾದ ರಿಯಾಜ್ ಮಂಗಳೂರು, ಪತ್ರಕರ್ತರಾದ ಬಶೀರ್ ಕಲ್ಕಟ್ಟ ಉಪಸ್ಥಿತರಿದ್ದರು.